ಎಲ್ಲ ಒಂದು 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿದ್ಯಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ನಾವು ಈ ಒಂದು ವಿಡಿಯೋದಲ್ಲಿ ನಾಳೆ ನಡೀತಕ್ಕಂತಹ FA2 ಅಂದರೆ ರೂಪನಾತ್ಮಕ ಮೌಲ್ಯಮಾಪನ 2ರ ಒಂದು ಸಮಾಜ ವಿಜ್ಞಾನ ವಿಷಯದ ಸಂಪೂರ್ಣ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಉತ್ತರಗಳನ್ನು ಚರ್ಚೆ ಮಾಡೋಣ. ಈ ಒಂದು ಪ್ರಶ್ನೆ ಪತ್ರಿಕೆ ಏನಪ್ಪ, ನೀವು ನಾಳೆ ಬರೀತಕ್ಕಂಥ ಒಂದು ಎಕ್ಸಾಮಿಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಅದೇ ರೀತಿ ಇದರಲ್ಲಿನೂ ಒಂದಿಷ್ಟು ಪ್ರಶ್ನೆಗಳು ಕೂಡ ಅಲ್ಲಿ ರಿಪೀಟ್ ಆಗ್ಬೋದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ನಾವು ಇದೇ ವಿಡಿಯೋದಲ್ಲಿ ಅದರ ಉತ್ತರಗಳನ್ನು ಚರ್ಚೆ ಕೂಡ ಮಾಡ್ತಿದ್ದೀವಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಪ್ರಶ್ನೋತ್ತರಗಳಿಗೆ ಮುಂದುವರಿಯೋಣ. ಮೊದಲನೇ ಪ್ರಶ್ನೆಯನ್ನು ಕೇಳಿದರೆ, ಈ ಕೆಳಗಿನ 4 ಪರ್ಯಾಯ ಆಯ್ಕೆಗಳನ್ನು ನೀಡಿದ್ದು ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಭೂ ಆಯ್ಕೆ ಪ್ರಶ್ನೆಗಳು 2 ಇರ್ತವೆ, ಪ್ರತಿಯೊಂದಕ್ಕೂ 1 ಅಂಕ. ಅದರಲ್ಲಿ ಮೊದಲನೇ ಪ್ರಶ್ನೆ, ಇವುಗಳಲ್ಲಿ ರಾಜ್ಯ ಶಾಸಕಾಂಗದ ಕೆಳಮನೆಯ ತಳಿ ಯಾವುದನ್ನು ಕರೀತಾರೆ ಅಂತ ಕೇಳಿದ್ದಾರೆ. ಯಾವುದಪ್ಪ ಅಂದ್ರೆ ರಾಜ್ಯಸಭೆ. ಆದ್ದರಿಂದ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರವಾಗಿರ್ತದೆ. ಅದೇ ರೀತಿ ಎರಡನೇ ಪ್ರಶ್ನೆಯನ್ನು ನೋಡೋದಾದ್ರೆ, ನೈಋತ್ಯ ಮಾನ್ಸೂನ್ ಮಾರುತಗಳು ಈಶಾನ್ಯದಿಂದ ನೈಋತ್ಯಕ್ಕೆ ನಿರ್ಗಮಿಸಲು ಕಾರಣ ಕೇಳಿದರೆ. ಏನಪ್ಪ ಕಾರಣ ಅಂದರೆ ಉಷ್ಣಾಂಶ ಕಡಿಮೆಯಾಗಿ ಒತ್ತಡ ಹೆಚ್ಚಾಗುವುದರಿಂದ ಅವುಗಳು ನೈಋತ್ಯಕ್ಕೆ ನಿರ್ಗಮಿಸಲು ಇದು ಕಾರಣ ಆಗಿರುತ್ತದೆ. ಆದ್ದರಿಂದ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರವಾಗಿರುತ್ತದೆ. ಇನ್ನು ಮೂಲ ಪ್ರಶ್ನೆಯಲ್ಲಿ ಎರಡನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ. ಒಂದು ವಾಕ್ಯದಲ್ಲಿ 2 ಅಂಕಗಳಿರ್ತವೆ, ಅಷ್ಟು 2 ಅಂಕಗಳು. ಮೊದಲನೇ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ, ಲೋಕಸಭೆಯನ್ನು ಜನತಾ ಸದನ ಎಂದು ಏಕೆ ಕರೆಯುತ್ತಾರೆ ಅಂತ ಕೇಳಿದರೆ. ಕಾರಣ ಏನಪ್ಪಾ ಅಂದ್ರೆ ಲೋಕಸಭಾ ಸದಸ್ಯರಿಗೆ ಜನರಿಂದ ಆಯ್ಕೆಯಾಗುವುದರಿಂದ ಇದನ್ನು ಜನತಾ ಸದನ ಎಂದು ಕೂಡ ಕರೀತಾರೆ. ಇದರ ಉತ್ತರವಾಗಿದೆ. ಅದೇ ರೀತಿಯನ್ನು ನೆಕ್ಸ್ಟ್ ಪ್ರಶ್ನೆ 4ನೇದ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ, ಕರ್ನಾಟಕದಲ್ಲಿ ಪ್ರವಾಸ ಕೈಗೊಳ್ಳಲು ಚಳಿಗಾಲವು ಸೂಕ್ತವಾಗಿದೆ, ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳಿದರೆ. ಏನಪ್ಪ ಎದಕ್ಕೆ ಚಳಿಗಾಲವು ಸೂಕ್ತವಾಗಿತ್ತಪ್ಪ ಅಂದ್ರೆ ಈ ಕಾಲದಲ್ಲಿ ಕಡಿಮೆ ಉಷ್ಣಾಂಶ, ಕಡಿಮೆ ಮಳೆ ಹಾಗೂ ಆರ್ದ್ರತೆ ಇರುವುದರಿಂದ ನಾವು ಇದನ್ನು ಚಳಿಗಾಲವು ಸೂಕ್ತವೆಂದು ನಾವು ಹೇಳ್ತೀವಿ. ಅದೇ ರೀತಿ ಮೂಲ ಪ್ರಶ್ನೆಯಲ್ಲಿ 3ನೇ ಪ್ರಶ್ನೆ ಯಾವುದಪ್ಪ ಅಂದ್ರೆ, ಈ ಕೆಳಗಿನ ಪ್ರಶ್ನೆಗಳಿಗೆ 2 ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಇದು 2 ಅಂಕದ ಒಂದು ಪ್ರಶ್ನೆಗಿರ್ತಾವೆ. ಎಷ್ಟಿರ್ತಾವೆ? 2 ಅಂಕ. ಒಟ್ಟು 4 ಅಂಕಗಳು ಸಿಗ್ತವೆ. 5ನೇ ಪ್ರಶ್ನೆ, ಶಂಕರಾಚಾರ್ಯರು ಸ್ಥಾಪಿಸಿದ ಪ್ರಮುಖ ಮಠಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಅವರು ತುಂಬ ಮಠಗಳನ್ನು ಕಟ್ಟಿಸಿದ್ದಾರೆ. ಅದರಲ್ಲಿ ಪ್ರಮುಖ ಯಾವಪ್ಪ ಅಂದ್ರೆ ಬದ್ರಿನಾಥ್ ಆಗಿರ್ಬೋದು, ಗೋವರ್ಧನ ಮಠ ಆಗಿರ್ಬೋದು, ಕಾಳಿಕಾ ಮಠ ಆಗಿರ್ಬೋದು, ಶಾರದಾ ಮಠಗಳು ಇವುಗಳು ಅಲ್ಲಿನ ಒಂದು ಪ್ರಮುಖ ಮಠಗಳಾಗಿರ್ತವೆ. ಇನ್ನು ನೆಕ್ಸ್ಟ್ 6ನೇ ಪ್ರಶ್ನೆ, ರಾಜ್ಯಸಭೆಯ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳೇನು ತಿಳಿಸಿ ಅಂತ ಕೇಳಿದ್ದಾರೆ. ಅದೇ ರೀತಿಯಲ್ಲಿ ಅಥವಾ ಕೂಡ ಒಂದು ಪ್ರಶ್ನೆ ಕೇಳಿದ್ದಾರೆ. ಈ 6ನೇ ಪ್ರಶ್ನೆಗೆ ಬದಲಾಗಿ ಇದನ್ನು ಕೂಡ ಬರಿಬೋದು ಅಥವಾ ಇದನ್ನಾದರೂ ಬರಿಬೋದು. ಅಥವಾ ಅನ್ನೋದು ಹಿಂಗಡೆ ಮಾಡೋದು. ಮೊದಲು ಇರಬೇಕಾದ ಅರ್ಹತೆಗಳನ್ನು ನೋಡೋದಾದ್ರೆ ಇಲ್ಲಿ ನೋಡ್ಬೋದು, ಭಾರತದ ಪ್ರಜೆಯಾಗಿರಬೇಕು, 30 ವರ್ಷ ವಯಸ್ಸನ್ನು ಪೂರ್ಣಗೊಂಡಿರಬೇಕು, ಅದೇ ರೀತಿ ಲಾಭದಾಯಕ ಹುದ್ದೆಗಳಲ್ಲಿರಬಾರದು, ನ್ಯಾಯಾಂಗದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರದು, ದಿವಾಳಿಯಾಗಿರಬಾರದು, ಅದೇ ರೀತಿ ಮಾನಸಿಕ ಅಸ್ವಸ್ಥ ಇರಬಾರದು, ಕಾಲಕ್ಕೆ ನಿಗದಿಪಡಿಸಿರುವ ಅರ್ಹತೆಯನ್ನು ಹೊಂದಿರಬೇಕಾಗಿರುತ್ತದೆ. ಅದೇ ರೀತಿ ಅದರೊಳಗೆ ಅಥವಾ ಪ್ರಶ್ನೆ ಏನಿತ್ತಲ್ಲ, ರಾಜ್ಯಪಾಲರಿಗಿರುವ ಒಂದು ಸವಲತ್ತುಗಳನ್ನು ವಿವರಿಸಿ ಅದರ ಉತ್ತರವನ್ನು ಈಗ ನೋಡೋಣ. ಯಾವ್ಯಾವ ಸವಲತ್ತು ಇರ್ತವಪ್ಪ ಅಂದ್ರೆ, ಸಂಸತ್ತು ನಿಗದಿಪಡಿಸುವ ವೇತನ ಭತ್ಯೆಯನ್ನು ನೀಡಲಾಗಿರುತ್ತದೆ, ಬಾಡಿಗೆ ರಹಿತ ಅಧಿಕೃತ ನಿವಾಸ ಅಂದರೆ ರಾಜಭವನವನ್ನು ನೀಡಲಾಗಿರ್ತದೆ, ಅಧಿಕಾರಾವಧಿಯಲ್ಲಿ ಇರುವ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡುವಂತಿಲ್ಲ ಅಂತ ಅವರಿಗೆ ಶಕ್ತಿ ಅನ್ನೋದು ಅವರಿಗೆ ನೀಡಿರ್ತಾರೆ. ಅದೇ ರೀತಿ ಮೂಲ ಪ್ರಶ್ನೆಯಲ್ಲಿ 4ನೇದು, ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯಗಳು ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಅಂದರೆ 3 ಅಂಕದ 2 ಪ್ರಶ್ನೆಗಳಿರ್ತವೆ, ಒಟ್ಟು 6 ಅಂಕಗಳು. ಅದರಲ್ಲಿ ಮೊದಲನೇದು 7ನೇ ಪ್ರಶ್ನೆ, ಪ್ರದೇಶದಿಂದ ಪ್ರದೇಶಕ್ಕೆ ಅರಣ್ಯಗಳ ಹಂಚಿಕೆ ವ್ಯತ್ಯಾಸದಿಂದ ಕೂಡಿರಲು ಕಾರಣ ಕೇಳ್ಯಾರ. ಅದರಲ್ಲಿ ಅಥವಾ ಪ್ರಶ್ನೆಯನ್ನು ಕೂಡ ಕೊಟ್ಟಿರ್ತಾರೆ. ಇದರೊಳಗೆ ಯಾವುದಪ್ಪ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಅಂತರ್ಜಲದ ಮಟ್ಟ ಕಡಿಮೆ ಆಗುತ್ತಿದೆ, ಕಾರಣಗಳೇನು ಅಂತ ಕೇಳಿದ್ದಾರೆ. ಮೊದಲು ನಾವು ಅರಣ್ಯದ ಮಟ್ಟ ಪ್ರದೇಶದಿಂದ ಪ್ರದೇಶಕ್ಕೆ ಹೇಗೆ ವಿಭಿನ್ನವಾಗಿದೆ ಅದರ ಉತ್ತರವನ್ನು ನೋಡೋದಾದ್ರೆ, ವಿಭಿನ್ನ ಮಣ್ಣಿನ ಲಭ್ಯತೆ ಇರುವುದರಿಂದ, ವಾಯುಗುಣದ ವೈವಿಧ್ಯತೆಯಿಂದ, ಭೂಸ್ವರೂಪ, ಅದೇ ರೀತಿ ಸಮುದ್ರದ ಸ್ವಾಮೀಪ್ಯತೆ, ಸಮುದ್ರ ಮಟ್ಟದಿಂದ ಎತ್ತರ ಮತ್ತು ಅದೇ ರೀತಿ ಆರ್ದ್ರತೆ ಇವುಗಳು ಕಾರಣಗಳಾಗಿರ್ತವೆ. ಅಥವಾ ಪ್ರಶ್ನೆಯನ್ನು ನೋಡೋದಾದ್ರೆ, ಇತ್ತೀಚಿನ ದಿನಗಳಲ್ಲಿ ಅಂತರ್ಜಲ ಮಟ್ಟ ಕಡಿಮೆ ಆಗುತ್ತಿದೆ, ಕಾರಣವೇನು ಅಂತ ಕೇಳಿದಾರಲ್ಲ. ಆ ಕಾರಣ ಏನಪ್ಪ ಅಂದ್ರೆ ಅಕಾಲಿಕ ಮತ್ತು ಅನಿಶ್ಚಿತ ಮಳೆಯಾಗಿರ್ಬೋದು, ಅಸಮಾನ ಮಳೆಯ ಹಂಚಿಕೆ, ನಗರೀಕರಣ, ಅರಣ್ಯನಾಶ, ಅಧಿಕ ಕೊಳವೆ ಬಾವಿಗಳ ಕೊರೆಯಿಸುವಿಕೆ ಇವುಗಳು ಕಾರಣಗಳಾಗ್ಯಾವ. ನೆಕ್ಸ್ಟ್ 8ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ನಿರ್ಧಾರ ತೆಗೆದುಕೊಳ್ಳುವ ಪ್ರಾಮುಖ್ಯತೆಗಳೇನು ಅಂತ ಕೇಳಿದ್ದಾರೆ.
ಎಂಟನೇ ಪ್ರಶ್ನೆ ಒಂದು ಉತ್ತರವನ್ನು ನೋಡೋದಾದರೆ ಸಮಸ್ಯೆ ವಿಶ್ಲೇಷಣೆ ಆಗಿರುತ್ತದೆ. ಯೋಜನೆ, ಧೈರ್ಯ, ಮುಂದಾಲೋಚನೆ, ವಿವೇಕಯುತ ನಿರ್ಧಾರಗಳು, ತಾಳ್ಮೆ ಇವೆಲ್ಲಗಳು ಒಂದು ನಿಶ್ಚಯನ ತೆಗೆದುಕೊಳ್ಳುವುದರಿಂದ ಆಗುವಂಥ ಲಾಭಗಳಾಗಿರ್ತವೆ. ಇನ್ನು 5ನೇ ಪ್ರಶ್ನೆ, ಈ ಪ್ರತಿಯೊಂದು ಪ್ರಶ್ನೆಗೂ 8 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ವಿಸ್ತರಿಸಿ ಅಂತ ಕೇಳಿದರೆ, ಅಂದರೆ 4 ಅಂಕದ ಒಂದು ಪ್ರಶ್ನೆ ಇರ್ತದೆ. ಒಟ್ಟು 4 ಅಂಕಗಳು. 1ನೇ ಏನು ಕೇಳ್ಯಾರಪ್ಪ ಅಂದ್ರೆ, ಬಸವಣ್ಣವರ ಆತ್ಮ ಕಲ್ಯಾಣ ಜೊತೆಗೆ ಲೋಕ ಕಲ್ಯಾಣ ಕಾರ್ಯಗಳನ್ನು ಮಾಡಿದಿರುವುದ ಸಮರ್ಥಿಸಿ ಅಂತ ಕೇಳಿದ್ದಾರೆ. ಅದೇ ರೀತಿ ಅಥವಾ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ವಿಶಿಷ್ಟಾದ್ವೈತ ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ. ಮೊದಲ ನಾವು ಬಸವೇಶ್ವರವರ ಆತ್ಮ ಕಲ್ಯಾಣ ಮತ್ತು ಲೋಕ ಕಲ್ಯಾಣ ಹೇಗಾಯಿತು ಅಂತ ನಾವು ಅದರ ಉತ್ತರವನ್ನು ನೋಡೋದಾದ್ರೆ, ಮೊದಲನೇ ಪಾಯಿಂಟ್ಸನ್ನು ನೋಡೋದಾದ್ರೆ, ಮೂಢನಂಬಿಕೆಗಳು ಅವರು ಖಂಡಿಸಿದರು. ಸಮಾಜದಲ್ಲಿ ಆರ್ಥಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳನ್ನು ತರುವಲ್ಲಿ ಅವರ ಪ್ರಮುಖ ಪಾತ್ರ ವಹಿಸಿಕೊಂಡರು. ಅದೇ ರೀತಿ ಇಷ್ಟಲಿಂಗ ರೂಪದಲ್ಲಿ ಒಬ್ಬ ದೇವರ ಕಲ್ಪನೆಯನ್ನು ಪ್ರತಿಪಾದಿಸಿದರು. ಕಾಯಕ ಅಂದರೆ ಕೆಲಸ, ದಾನ ಅಂದರೆ ದಾಸೋಹ ಮತ್ತು ಇಷ್ಟಲಿಂಗದಂತಹ ಹೊಸ ಪರಿಕಲ್ಪನೆಗಳನ್ನು ಹೊರತಂದರು. ಅದೇ ರೀತಿ ಶಾಶ್ವತವಾದದ್ದು ನಾಶವಾಗುತ್ತದೆ, ಕ್ಷಣಿಕವಾದದ್ದು ಉಳಿಯುತ್ತದೆ ಅನ್ನೋದು. ಅದೇ ರೀತಿ ಕಾಯಕವನ್ನು ಒತ್ತಿ ಹಿಡಿದರು ಮತ್ತು ಕೆಲಸ ಸಂಸ್ಕೃತಿಯ ತತ್ವವನ್ನು ಎತ್ತಿ ಹಿಡಿದರು. ಕೆಲಸದಲ್ಲಿ ಯಾವುದೇ ಮೇಲು ಅಥವಾ ಕೀಳು ಇಲ್ಲ ಎಂಬುದನ್ನು ಅವರು ಘೋಷಿಸಿದರು. ದಾಸೋಹ ತತ್ವದ ಮೂಲಕ ಸಂಗ್ರಹಣೆಯ ಸಂಸ್ಕೃತಿಯನ್ನು ತೆಗೆದುಹಾಕಿದರು. ಮಹಿಳಾ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಪ್ರಚಾರ ಮಾಡಿದರು. ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದರು. ಈ ರೀತಿ ಅವರು ಲೋಕ ಕಲ್ಯಾಣ ಮತ್ತು ಆತ್ಮ ಕಲ್ಯಾಣವನ್ನು ಕಾರ್ಯವನ್ನು ನಡೆಸ್ತಾರೆ. ಇನ್ನು ರಾಮಾನುಜಾಚಾರ್ಯರು ಪ್ರತಿಪಾದಿಸುವ ಒಂದು ವಿಶಿಷ್ಟಾದ್ವೈತದ ವಿಶ್ಲೇಷಣೆಯನ್ನು ಕೇಳಿದ್ರಲ್ಲ ಅಥವಾ ಪ್ರಶ್ನೆ, ಈಗ ಅದರ ಉತ್ತರವನ್ನು ನೋಡೋದಾದ್ರೆ, ಮೊದಲನೇ ಪಾಯಿಂಟ್, ಭಕ್ತಿ ಮಾರ್ಗವನ್ನು ಪ್ರತಿಪಾದಿಸಿದರು. ಅದೇ ರೀತಿ ರಾಮಾನುಜರು ಜಾತಿ ಪದ್ಧತಿಯನ್ನು ಖಂಡಿಸಿದರು. ಅಸ್ಪೃಶ್ಯತರನ್ನು ಶ್ರೀಹರಿಯ ವಂಶಸ್ಥರು ಎಂದು ಕರೆದರು. ಅದೇ ರೀತಿ ರಾಮಾನುಜಾಚಾರ್ಯರ ತತ್ವಶಾಸ್ತ್ರವನ್ನು ವಿಶಿಷ್ಟಾದ್ವೈತ ಎಂದು ಕರೆಯುತ್ತಾರೆ. ಅದೇ ರೀತಿ ಶ್ರೀ ವೈಷ್ಣವ ಅನುಯಾಯಿಗಳನ್ನು ಶ್ರೀ ವೈಷ್ಣವರು ಎಂದು ಕರೆಯುತ್ತಾರೆ. ಆತ್ಮ ಮತ್ತು ಪರಮಾತ್ಮ ಒಂದೇ ಸಮಯದಲ್ಲಿ ಇರಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಮೋಕ್ಷವನ್ನು ಪಡೆಯಲು ಭಕ್ತಿ ಮತ್ತು ಶರಣಾಗತಿ ಅಗತ್ಯವಾಗಿತ್ತು. ಅದೇ ರೀತಿ ಜನರಿಗೆ ಭಕ್ತಿ ಮಾರ್ಗವನ್ನು ಬೋಧಿಸಿದರು. ನಮ್ಮ ಆಸೆಗಳನ್ನು ತ್ಯಜಿಸಿ ದೇವರಿಗೆ ಶರಣಾಗಬೇಕೆಂದು ಅವರು ಸಲಹೆಯನ್ನು ನೀಡುತ್ತಾರೆ. ಇನ್ನು ಕೊನೆಯ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ, ಮೂಲ ಪ್ರಶ್ನೆಯಲ್ಲಿ 6ನೇ ಪ್ರಶ್ನೆ, 10ನೇದು, ನಿಮಗೆ ನೀಡಿರುವಂಥ ಒಂದು ಕರ್ನಾಟಕ ನಕ್ಷೆಯಲ್ಲಿ ಇವುಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇವು ಗುರುತಿಸುವುದು ಒಂದೊಂದು ಅಂಕದ 1-2 ಪ್ರಶ್ನೆಗಳಿರ್ತವೆ. ಅದೇ ರೀತಿ ಕರ್ನಾಟಕ ನಕ್ಷೆಯನ್ನು ಕೂಡ ಅವರು ಕೊಟ್ಟಿರ್ತಾರೆ. ಯಾವ್ಯಾವ ಪ್ರದೇಶಗಳನ್ನು ಕೊಟ್ಟಾರಪ್ಪ ಅಂದ್ರೆ, ತುಂಗಭದ್ರಾ ನದಿ ಆಗಿರ್ಬೋದು, ಶಿವ ಸಮುದ್ರವಾಗಿರ್ಬೋದು, ಇವುಗಳನ್ನು ಗುರುತಿಸಬೇಕಾಗುತ್ತೆ. ಇಲ್ಲಿ ಎ ಏನೈತ್ಲೆ, ಇದು ತುಂಗಭದ್ರಾ ನದಿ. ಅದೇ ರೀತಿ ಇಲ್ಲಿ ಬಿ ಶಿವನ ಸಮುದ್ರ. ಇವುಗಳು ಈ ರೀತಿ ನೀವು ಒಂದು ಕರ್ನಾಟಕದಲ್ಲಿ ಗುರುತಿಸಬೇಕಾಗುತ್ತೆ. ಅದೇ ರೀತಿ ಇಲ್ಲಿಗೆ ನಿಮ್ಮ ಒಂದು ಸಮಾಜ ವಿಜ್ಞಾನ ಒಂದು ಪೇಪರ್ ಡಿಸ್ಕಷನ್ ಮುಕ್ತಾಯಗೊಂಡಿದ್ದು. ಅದೇ ರೀತಿ ನಿಮಗೇನಾದರೂ ಇದು PDF ಬೇಕಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ವಾಟ್ಸಪ್ದ ಗ್ರೂಪಿನ ಲಿಂಕ್ ಇರ್ತೈತಿ. ಆ ಗ್ರೂಪಿಗೆ ನೀವು ಜಾಯ್ನ್ ಆದ್ರೆ ನಾವು ಯಾವ್ಯಾವ ಪ್ರಶ್ನೆ ಆಗಿರ್ಬೋದು, ಉತ್ತರಗಳಾಗಿರ್ಬೋದು ಎಲ್ಲವನ್ನು ಕೂಡ ನಾವು ಅಲ್ಲಿ ಸೆಂಡ್ ಮಾಡ್ತಿರ್ತೀವಿ. ಅದರಿಂದ ನೀವು ಜಾಯ್ನ್ ಆಗಿ. ಈಗ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.